ಇರಲಿ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಅಲ್ವಾ. ಸೊ ಕೆಲವರು ಅಂದ್ಕೊಳ್ತಾರಲ್ಲ ಈ ಥರ ಇದ್ದರೆ ಅವಳಿಗೆ ಇಷ್ಟೆಲ್ಲ ಇನ್ನೂ ಆಗಬೇಕು ಅಂತ ಕೆಲವ್ರಿಗಿರುತ್ತೆ. ಸೊ ಹಾಗಾದವರು ನೀವೇ ಇರಲಿ ಅಲ್ವಾ. ಯಾರಿಗೆ ನಮ್ಮನ್ನ ಬಯಸೋರು, ನಮ್ಮನ್ನ ಪ್ರೀತಿ ಮಾಡೋರು, ಪ್ರೀತಿ ಮಾಡದೇ ಇರುವವರು, ಮತ್ತು ಸೆಲ್ಫಿಸ್ಟಾಗಿ ಯೋಚನೆ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸೇಫಾಗಿದ್ದೀನಿ. ಸೊ ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೇಫಾಗಿ ಏನಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತೇ ಇದೆ, ಗಾಡಿಯಲ್ಲಿ ಸ್ಕಿಡ್ಡಾಗಿ ಬಿದ್ದು ನನ್ನ ಮುಖ ಎಲ್ಲ, ಕಾಲು ಕೈ ಎಲ್ಲ ಪಂಚರ್ ಆಯಿತು. ಸೊ 2 ಡೇ ಬ್ಯಾಕಲ್ಲಿ. ಸೊ ಅದರದ್ದು ನಾನು ಬ್ಲಾಗ್ನ ನೆನ್ನೆ ಹಾಕಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡಿ, ಓಕೆನಾ. ಅದರದ್ದು ಅರ್ಧ ವೀಡಿಯೋ ಬ್ಲಾಗ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ವಿಷಯ ಏನಂದರೆ, ಇವಾಗ ನೆನ್ನೆ ನಾನು ನನ್ನ ಬ್ಲೂ ಅಂದರೆ ಗಾಡಿನ ನಾನು ನೆನ್ನೆ ಶೋರೂಮ್ಗೆ ಕೊಟ್ಟಿದ್ದೆ. ಸೊ ಅದ್ರದ್ದು ಪಾರ್ಟ್ಸ್ ಎಲ್ಲ ಅಂದರೆ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿದ್ರೆ 2000 ರೂಪಾಯಿ ಇಲ್ಲದೆ 3000 ರೂಪಾಯಿ ಅದರ ಕೊಟ್ಟರೆ ಮಾಡ್ತೀವಿ ಅಂತ ಹಂಗಂದರು. ಸೊ ಅದರಲ್ಲಿ ಹಾಗಾಗಿ ಶೋರೂಮಲ್ಲಿ ಹಾಗೆ ಹೇಳಿದ್ರು. ಸೊ ಹಾಗಾಗಿ ಯಾಕೆ ಸುಮ್ಮನೆ ಅದು ಅಂತ ಹೇಳಿ ಮತ್ತು ರಿಕ್ವೆಸ್ಟು ಮಾಡಿದೆ ನಾನು ಆದಷ್ಟು. ಅವರು ಇಲ್ಲ ಮೇಡಮ್ ಆ ಥರ ಆಗಲ್ಲ, ಸೊ ತುಂಬ ಇದಾಗುತ್ತೆ ಹಾಗೆ ಅಂತ ಹೇಳಿದ್ರು. ಸೊ ಇನ್ನು ನೋಡೋಣ, ನೀವು ಅದೇನು ಮಾಡ್ತೀರಾ ಮಾಡಿ ಅಂತ ಹೇಳ್ಬಿಟ್ಟು ಸರ್ವಿಸ್ಗೇನು ಕೊಟ್ಟು ಬಂದಿದೆ. ಇದೇ ಫಸ್ಟ್ ನಾನು ಗಾಡಿ ತಗೊಂಡ್ಮೇಲೆ ಸರ್ವಿಸ್ಗೆ ಕೊಡೋದು. ಸೊ ಹಾಗಾಗಿ ಕೊಟ್ಟು ಬಂದೆ. ಸೊ ಇವತ್ತು ಪರವಾಗಿಲ್ಲ ನೋಡಿ, ಫೇಸ್ ಇವಾಗ ಪರವಾಗಿಲ್ಲ. ಇಲ್ಲೆಲ್ಲ ಗೀರಿ ಬಿಟ್ಟು ಫುಲ್ ಪಂಚರ್ ಆಗಿಬಿಟ್ಟಿತ್ತು, ಈ ಕಡೆಲ್ಲ ಗೆರೆ ಎಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ಕೈನೂ ಅಷ್ಟೇ, ನಿನ್ನೆಯಿಂದ ಸ್ವಲ್ಪ ಎತ್ತಕ್ಕಾಗ್ತಾಯಿದೆ. ಸೊ ಆ ಥರ ಪಂಚರ್ ಆಗೋಯ್ತು. ದಯವಿಟ್ಟು ಗಾಡಿಯಲ್ಲಿ ಹೋಗುವಾಗ ಹೆಲ್ಮೆಟ್ನ ದಯವಿಟ್ಟು ಧರಿಸಿ, ಏಕೆಂದರೆ ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಇಲ್ಲ ಅಂದರೆ ಮಂಡೆಗೆ, ಇಲ್ಲದ್ರೆ ಕಣ್ಣು ಗಿಣ್ಣು ಏನಾದರೂ ಈಗ ನೋಡಿ, ಕಣ್ಣು ಈ ಕಡೆ ಇಲ್ಲಿ ಗಂಟ ಬಂದಿದ್ದು. ಸಪೋಸ್ ಇಲ್ಲಿಗೆ ಆಗಿದ್ದಿದ್ರೆ ನನ್ನ ಕಣ್ಣು ಹೋಗ್ತಿತ್ತು ಅಂತ ಅನಿಸುತ್ತೆ. ಸೊ ಮತ್ತು ನಾನು ಡ್ರೈವಿಂಗ್ ಮಾಡುವಾಗ ಸೇಫ್ ಡ್ರೈವಿಂಗೇ ನಾನು ಮಾಡೋದು. ನನಗೆ ಆ್ಯಕ್ಚುಲಿ ಎಷ್ಟು 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಗಾಡಿಯಲ್ಲಿ. ಇದೊಂದು ಇದೇ ಫಸ್ಟ್ ಗಾಡಿ ಅಲ್ಲ ನನ್ನ ಹತ್ರ. ಆಲ್ರೆಡಿ ಕೈಗೆ ಬಂದು ಹೋಗಿದೆ ಒಂದು 3 ಗಾಡಿ ಆಯಿತು. ಇದೀಗ 4ನೇ ಗಾಡಿ ನಂದು. ಸೊ ಹಾಗೆ ಕೊಟ್ಟು, ಹೊಸದಾಗಿ ಕೊಟ್ಟು ಆ ಥರ ತಗೊಂಡಿರೋದಂಥ ಗಾಡಿ ಇದು. ಸೊ ಏನಾಯಿತು ಗೊತ್ತಿಲ್ಲ, ಈವ್ನಿಂಗು ಹೋಗಿ ರಿಟರ್ನ್ ಬರುವಾಗ ಮುಂದ್ಗಡೆ ಅದು ಏನೋ ಹೋದಾಗೆ ಆಯಿತು. ಸೊ ಹಾಗಾಗಿ ಸ್ಕಿಡ್ಡಾಗಿ ಕೆಳಗಡೆ ಬಿದ್ದು ಪಂಚರ್ ಆಯಿತು. ಸೊ ಇವಾಗ ನಾನು ಸೇಫಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ, ಡೋಂಟ್ ವರಿ. ಇವಾಗ ನಾನು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಹೇಳಿದಾಗೆ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ. ಸೊ ಅದು ಇವಾಗ ನೋಡಿ ಏನೋ ತಗಳ್ತು, ಇವಾಗ ಸ್ಟೆಪ್ ತಗಳ್ತು, ಹಾಗಾಗಿ ನೋವಾಗ್ತಾಯಿದೆ. ಸೊ ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ಕೊಟ್ಟಿದ್ದೀನಿ ಅಲ್ಲ ಬ್ಲೂನ ಅಲ್ಲಿಗೆ. ಸೊ ಅದು ಹೇಗಿದೆ, ಅದರ ಅವಸ್ಥೆ ಏನಾಯಿತು ಅಂತ ಎಲ್ಲ ನೋಡಿಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಅವರು, ಬನ್ನಿ ಅಂತ ಹೇಳಿ, ರೆಡಿಯಾಗಿದೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದರು. ಸೊ ಹಾಗಾಗಿ ಇವಾಗ ಬ್ಲೂನ ತಗೊಂಡು ಬರಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ ನಾನು. ಸೊ ಬನ್ನಿ ನೀವು ನನ್ನ ಜೊತೆಗೇನೆ ಏನಾಯಿತು ಅಂತ ನೋಡುವ. ಬ್ಲೂನನು ನನಗೆ ಗಾಯ ಆಗಿದ್ದು ಏನೂ ಪ್ರಾಬ್ಲಮ್ ಇಲ್ಲ, ಗಾಡಿಗೆ ಆಯ್ತಲ್ಲ ಅಂತೇಳಿ ನನಗೆ ತುಂಬಾ ಬೇಜಾರಿದೆ. ಆ್ಯಕ್ಚುಲಿ ಗಾಡಿ ಇನ್ನೊಂದು ತಗೊಳ್ಬೋದು, ಪ್ರಾಣ ಹೋದರೆ ಏನು ಅದರಲ್ಲಿ ಯೂಸ್ ಅಂತ ಅದೂ ನಾನು ಹೇಳ್ಬೋದು. ಬಟ್ ನನಗೆ ಗಾಡಿ ಅಂದರೆ ತುಂಬ ಪಂಚ ಪ್ರಾಣ ನನಗೆ. ಸೊ ಹಾಗಾಗಿ ಇನ್ನೊಂದೇನಂದರೆ ದೇವರಿಟ್ಟಂಗೆ ಅಲ್ವಾ ಫ್ರೆಂಡ್ಸ್. ಈಗ ಗಾಡಿಯಲ್ಲೇ ಹೋಗಬೇಕು, ಜೀವ ಅಂದರೆ ಗಾಡಿಯಲ್ಲೇ ಹೋಗುತ್ತೆ. ಅದೆಲ್ಲ ನಾವು ನಮ್ಮ ಸಾವನ್ನ ನಾವು ಬೆನ್ನಿಂದನೇ ತೊಗೊಂಬಂದಿರ್ತೀವಿ. ಯಾವ ಗಳಿಗೆಯಲ್ಲಿ ಗಾಡಿಯಲ್ಲಿ ಸಾಯ್ಬೇಕಂದ್ರೆ ಗಾಡಿಯಲ್ಲೇ ಸಾಯ್ತೀವಿ. ಇಲ್ಲ ನಿಂತ ಕ್ಷಣದಲ್ಲೇ ನಾನು ಇವಾಗ ಮಾತಾಡ್ತಿದ್ದೀನಿ, ಇವಾಗಲೇ ನನಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಸೊ ಆ ಥರ ನಮ್ಮ ಪ್ರಾಣ ನಮಗೆ ಅಷ್ಟೇನೂ ಇದಿಲ್ಲ. ಆದ್ರೂ ನಾನು ಗಾಡಿಗೆ ಈ ಥರ ಆಯ್ತಲ್ಲ ಅಂತ ನನಗೆ ತುಂಬಾ ಬೇಜಾರಿದೆ. ಇರಲಿ ಎನಿವೆ. ಬಟ್ ನೀವು ಗಾಡಿಯಲ್ಲಿ ಓಡಿಸುವಾಗ ಸೇಫಾಗಿ ಹೋಗಿ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಇನ್ನೊಂದೇನೆಂದರೆ, ವಿಡಿಯೋ ಫುಲ್ ನೋಡಿ, ಓಕೆನಾ. ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಲಿಕ್ಕೆ ಆಗೋದು. ಸೊ ಅದಕ್ಕೋಸ್ಕರನಾದರೂ ನೀವು ಸಪೋರ್ಟ್ ಮಾಡಬೇಕು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಹಾಗೆ ಕಾವು ಅಂತ ಹೇಳ್ಬಿಟ್ಟು ಓಡ್ತಾ ಇದೆ ನೋಡಿ, ಏನೋ ಬೈಕ್ಕೊಂಡು ಹೋಗ್ತಾಯಿದೆ ನನಗೆ. ಸೊ ಹಾಗೆ ಟೈಮ್ ಬೇರೆ ಚೆನ್ನಾಗಿಲ್ಲ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಅಂದರೆ ಒಂದು ವೀಕಿಂದ ಟೈಮ್ ಬೇರೆ ಚೆನ್ನಾಗಿಲ್ಲ, ನೋಡ್ಕೊಂಡು ಹೋಗಿ ಗಾಡಿಯಲ್ಲೆಲ್ಲ ಹೋಗುವಾಗ ನೋಡ್ಕೊಂಡು ಹೋಗಿ ಅಂತ ಒಂದು ಇದಿತ್ತು ನನ್ನ ಗಣದಲ್ಲಿ. ಸೊ ಹಾಗಾಗಿ ಈ ಥರ ಆಯ್ತೇನೋ, ಏನೋ ಸೇಫ್ ಆಯ್ತೇನೋ ಅಂತ ಸದ್ಯಕ್ಕೆ ಅಂತ ಹಂಗೆ ಅಂದ್ಕೊಂಡಿದ್ದೀನಿ. ಸೊ ಗೆಟಿಂಗ್ ಲೇಟ್, ಇವಾಗ ಟೈಮ್ ಆಯಿತು
ನೆನ್ನೆನೇ ಫೋನ್ ಮಾಡಿದ್ದಾರೆ ಈವ್ನಿಂಗ್ಗೆ ಅವತ್ತು ಬಿದ್ದಿದ್ದಲ್ಲ, ಸೊ ಅದೇ ಥರ ಇವತ್ತು ಆಗ್ಬೋದು ಅಂತ ನೆನ್ನೆ ಹೋಗಲೇ ಇಲ್ಲ ಎಲ್ಲಿಗೂ. ಸೊ ಇವಾಗ ಆಯಿತು, ಟೈಮ್ ಆಯಿತು, ಇವಾಗ ಹೋಗೋಣ. ಮಾರ್ನಿಂಗೇ ಹೋಗಬೇಕಾಗಿತ್ತು ಆ್ಯಕ್ಚುಲಿ, ಮಾರ್ನಿಂಗ್ ಟೈಮೇ ಇರಲಿಲ್ಲ ಅಂತೇಳಿ ಮಾರ್ನಿಂಗ್ ಹೋಗಿಲ್ಲ. ಇವಾಗ ಹೊರಟೆ ನಾನು. ಇವಾಗ ಬನ್ನಿ ಹೋಗಿ ಬ್ಲೂದು ಕಂಡೀಷನ್ ಯಾವ ಥರ ಇದೆ, ಅವ್ರು ಸರಿ ಮಾಡಿದ್ರಾ ಇಲ್ಲ ಹಾಗೆ ಕೊಟ್ರಾ, ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ನನ್ನ ಜೊತೆಗೆ ಬನ್ನಿ ಹೋಗೋಣ. ಮತ್ತು ಇನ್ನೊಂದೇನೆಂದರೆ ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಸೊ ನಾನಿವಾಗ ಬುಕ್ ಮಾಡ್ಬೋದಿತ್ತು, ಬುಕ್ಕಲ್ಲಿ ಮಾಡಿ ಅವ್ನು ಬಂದು ನನ್ನ ಕರ್ಕೊಂಡೋಗಿ ನಾನು ತಲುಪಿ ಆಗೋಷ್ಟರಲ್ಲಿ ನನಗೆ ಈ ಕಡೆನೇ ಹೋಗಿ ಸ್ವಲ್ಪ ನಮ್ಮದು ಈ ಕಡೆ ರೋಡ್ ಇದೆ, ಅದರಲ್ಲಿ ಹೋಗಿ ಮೇನ್ ರೋಡಿಗೆ ತಲುಪಿಡ್ಬೋದು. ಸೊ ಆ ಕಡೆ ಹೋಗಿ ಬಸ್ಸಲ್ಲಿ ಹೋಗೋಣ. ಬಸ್ಸಿನ ಪ್ರಯಾಣ ಯಾವ ಥರ ಇರುತ್ತೆ ಅಂತ, ಏಕೆಂದರೆ ಎವ್ರಿ ಡೇ ಗಾಡಿಯಲ್ಲಿ ಹೋಗಿ 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 ಸೊ ಬಸ್ಸಿನ ವ್ಯವಸ್ಥೆನೂ ನನಗೆ ಮರ್ತೋಗ್ಬಿಟ್ಟಿದ್ದಾಗಿದೆ. ಓಕೆ ಇರಲಿ, ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಅಲ್ವಾ. ಸೊ ಕೆಲವರು ಅಂದ್ಕೊಳ್ತಾರಲ್ಲ, ಈ ಥರ ಇದ್ದರೆ ಅವಳಿಗೆ ಇಷ್ಟೆಲ್ಲ ಇನ್ನೂ ಆಗಬೇಕು ಅಂತ ಕೆಲವ್ರಿಗಿರುತ್ತೆ. ಸೊ ಹಾಗಾದವರು ನೀವೇ ಇರಲಿ ಅಲ್ವಾ. ಯಾರಿಗೆ ನಮ್ಮನ್ನ ಬಯಸೋರು, ನಮ್ಮನ್ನ ಪ್ರೀತಿ ಮಾಡೋರು, ಪ್ರೀತಿ ಮಾಡದೇ ಇರುವವರು, ಮತ್ತು ಸೆಲ್ಫಿಸ್ಟಾಗಿ ಯೋಚನೆ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳೋಕ್ಕಾಗೋದು ನನಗೆ. ಸೊ ಇವಾಗ ಹೋಗೋಣ, ಬ್ಲೂನ ತಗೊಂಡು ಹಂಗೆ ಬರೋಣ. ಬ್ಲೂದು ಆಗಿಲ್ಲ ಅಂದರೆ ಬೇರೆ ಏನಾದರೂ ಮಾಡ್ಬೋದಾ ಅಂತ ಅದ್ರದ್ದು ನಾನು ವೀಡಿಯೋನ ಇವಾಗ ನಿಮ್ಮ ಜೊತೆ ಹೋಯ್ತಾ ಹಂಗೇ ನಾನು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಓಕೆನಾ? ಹೋಗೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇವಾಗ ನನ್ನ ಬ್ಲೂ ಹೇಗಿದೆ ಅಂತ ಶೋರೂಮಿಗೆ ಬಂದೆ. ನೋಡಿ ಬ್ಲೂ ಕಂಡೀಷನ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇದೆ, ಸ್ಕ್ರ್ಯಾಚ್ ಆಗಿದ್ದು. ಇಲ್ಲಿ ನೋಡಿ ಸ್ಕ್ರ್ಯಾಚ್ ಆಗಿದಲ್ಲ, ಸ್ವಲ್ಪ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಲೈಟಾಗಿ ಸ್ಕ್ರ್ಯಾಚ್ನ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆ ಫೈನ್ ಅಂತ ಹೇಳ್ಬೋದು. ನೋಡಿ ಖುಷಿ ಆಯಿತು, ಹ್ಯಾಪಿ ಇವಾಗ. ಏಕೆಂದರೆ ಫುಲ್ ಇದಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೆ ನಾನು. ಸೊ ಹಾಗಾಗಿ ಫೈನಲಿ ನೆಕ್ಸ್ಟ್ ಹೋಗೋದೇ ಇವಾಗ ಬ್ಲೂನೇ ತಗೊಂಡು. ಖುಷಿ ಆಯಿತು ನನಗೆ, ಏಕೆಂದರೆ ಅವನು ಈ ಥರ ಆಗೋಯ್ತಲ್ಲ ಅಂತೇಳಿ ಬೇಜಾರಾಗಿತ್ತು. ಸೊ ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋಣ ಬನ್ನಿ, ಇವಾಗ ಬ್ಲೂ ಅಲ್ಲಿ ಹೋಗ್ತೀನಿ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡೋದು ಅಂದರೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಕೊಲೀಗ್ಸ್ ಈ ಥರ ಎಲ್ಲ ನೀವು ತಿಂಗಳಿಗೆ ಒಂದ್ಸಲ ನೀವು ಹೊರಗಡೆ ಹೋಗೋದೇ ಇರುತ್ತೆ. ನಾವು ಅಂದರೆ ಹೊರಗಡೆ ಎಲ್ಲ ಸುತ್ತಾಡಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಕಾರಲ್ಲಿ ಹೋಗೋದಾದರೆ ದಯವಿಟ್ಟು ಬೆಲ್ಟ್ ಹಾಕೊಂಡು ಹೋಗಿ, ಇಲ್ಲ ಟೂ ವೀಲರಲ್ಲಿ ಹೋಗೋದು ಅಂತ ಹೇಳಿದ್ರೆ ಹೆಲ್ಮೆಟ್ನ ಕಡ್ಡಾಯವಾಗಿ ಧರಿಸಿ ಅಂತ ಹೇಳ್ತಾ, ಮತ್ತು ನಾನು ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಿ ಸೇಫ್, ಓಕೆ? ಗಾಡಿಯಲ್ಲಿ ಹೋಗುವಾಗ ದಯವಿಟ್ಟು ಸೇಫು. ಲೈಫ್ ಈಸ್ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಸೊ ಹಾಗಾಗಿ ಬಿ ಸೇಫ್ ಆಗಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್ ಡಿಯರ್ಸ್. ಓಕೆ, ಬಾಯ್ ಬಾಯ್.